ನಿರಂತರವಾಗಿ ಇವತ್ತು ಯುದ್ಧದ ಬಗೆಗಿನ ಮಾಹಿತಿಗಳನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಪ್ರತಿಯೊಬ್ಬರಿಗೂ ಒಂದಂತೂ ಇದ್ದೇ ಇದೆ. ಯಾಕಂದ್ರೆ ಏರಿಯಲ್ ಸ್ಟ್ರೈಕ್ ಆಯಿತು, ಸರ್ಜಿಕಲ್ ಸ್ಟ್ರೈಕ್ ಆಯಿತು. ಈ ಬಾರಿ 28 ಜನರ ಶವ ಬಿದ್ದಿದೆ. ನಮಗೆ ಅದನ್ನ ನೋಡಲೇಬೇಕು. ಯಾವ ರೀತಿ ನಾವು ಅದನ್ನ ರಿವೆಂಜ್ ತಗೊಳ್ತೀವಿ ಅನ್ನೋದು ನೋಡಲೇಬೇಕು ಅನ್ನೋದು ಕೂಡ 140 ಕೋಟಿ ಜನರ ಆಶಯ. ಜೊತೆಗೆ ನಿನ್ನೆ ಬಿಹಾರ್ನಲ್ಲಿ ಚುನಾವಣಾ ಪ್ರಚಾರದ ವೇಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಅಳಿದುಳಿದ ಜಾಗವನ್ನು ಕೂಡ ಮಣ್ಣಲ್ಲಿ ಮಣ್ಣಾಗಿಸ್ತೇವೆ, ಮಿಟ್ಟಿಮೆ ಮಿಲಾದೆಂಗೆ ಅನ್ನುವಂತ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಆ ಘೋಷಣೆಯಿಂದಾಗಿ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಕೆಲವರೇನು ತೀರ್ಕೊಂಡ್ರು, ಅಟ್ಯಾಕ್ ಅಲ್ಲಿ ತೀರ್ಕೊಂಡ್ರು, ಅವರ ಪತ್ನಿಯರು ಹೇಳೋ ಪ್ರಕಾರ ಅವರೆಲ್ಲರಿಗೂ ಕೂಡ ನರೇಂದ್ರ ಮೋದಿ ಅವರ ಬಗ್ಗೆ ಒಂದು ಅಪಾರವಾದಂತಹ ವಿಶ್ವಾಸ ಇದೆ. ಇಡೀ 140 ಕೋಟಿ ಜನರಿಗೆ ಒಂದು ವಿಶ್ವಾಸ ಇದೆ. ಯಾಕಂತಂದ್ರೆ ಪಾಕಿಸ್ತಾನದ ಬಗ್ಗೆ ಅವರು ಹೇಳ್ತಾರೆ, ಅಂದ್ರೆ ಶತ್ರು ರಾಷ್ಟ್ರಗಳಿಗೆ, ಪಾಕಿಸ್ತಾನ ಅಂತಲ್ಲ, ಯಾರು ನಮ್ಮನ್ನ ಕೆಣಕೋಕ್ ಬರ್ತಾರೆ, ಯಾರು ಭಯೋತ್ಪಾದನೆಯನ್ನ ಹುಟ್ಟು ಹಾಕ್ತಾರೆ, ಅವರ ಹೆಡೆಮುರಿ ಕಟ್ತೀವಿ ಅನ್ನೋಂಥ ಮಾತನ್ನ ಹೇಳ್ತಾನೆ ಇದ್ರು. ಈ ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ಇರಬಹುದು, ಏರ್ ಸ್ಟ್ರೈಕ್ ಇರಬಹುದು, ಅದಕ್ಕೆ ಉದಾಹರಣೆಯಾಗಿತ್ತು. ಆದರೆ ಈ ಬಾರಿ ಹಾಗಲ್ಲ. 2 ದಶಕಗಳ ನಂತರ ಒಂದು ರೀತಿಯಲ್ಲಿ ನಾಗರಿಕರ ಮೇಲೆ, ಅದು ಕೂಡ ಪ್ರವಾಸಿಗರ ಮೇಲೆ ಈ ರೀತಿ ಅಟ್ಯಾಕ್ ಆಗಿದೆ. ಪಾಕಿಸ್ತಾನ ಕೂಡ ಅದಕ್ಕೆ ಒಂದು ರೀತಿಯಲ್ಲಿ ಸಪೋರ್ಟ್ ಮಾಡದಂಗಿದೆ. ಈಗ ನಿಜವಾಗ್ಲೂ ನರೇಂದ್ರ ಮೋದಿ ಅವರು ಯಾವ ನಿರ್ಧಾರ ಕೈಗೊಳ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಬನ್ನಿ, ರಂಜಿತ್ ಶಿರಿಯಾರ್ ಮೊನ್ನೆಯಿಂದ ನಿರಂತರವಾಗಿ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ನಮಗೆ ಶ್ರೀನಗರದಿಂದ. ನಟೇಶ್, ಸಿಂಧೂ ಜಲ ಒಪ್ಪಂದ ಹಿನ್ನೆಲೆ ಇಂದು ಅಮಿತ್ ಶಾ ಸಭೆ. ನಾನು ನಿನ್ನೆ ಕೂಡ ಹೇಳಿದೆ, ಸಿಂಧೂ ಜಲ ಒಪ್ಪಂದ ಅಂದ ತಕ್ಷಣ ಟ್ಯಾಪ್ ಬಂದ್ ಮಾಡ್ದಂಗಲ್ಲ, ಮುಗಿದೋಯ್ತು ನೀರು, ಆ ತರ ಅಲ್ಲ. ಅದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಚರ್ಚೆಗಳು, ಮತ್ತೊಂದು ಮಗದೊಂದು ಆಗ್ಲಿಕ್ಕಿದೆ. ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ, ಅದಷ್ಟು ಈಸಿ ಅಲ್ಲ. ಆದ್ರೂ ಕೂಡ ಒಂದು ಆರಂಭಿಕ ಹೆಜ್ಜೆಯನ್ನಿಟ್ಟಿದ್ದಾರೆ. ಯಾಕಂದ್ರೆ ಅವರು ಅವತ್ತು ಪಾಕಿಸ್ತಾನ ಅವತ್ತೇ ಹೇಳಿತ್ತು, ಯಾವತ್ತಾದ್ರೂ ನೀವು ಇಷ್ಟೆಲ್ಲ ಯುದ್ಧಗಳಾದಾಗ, ಕಳೆದ 75 ವರ್ಷಗಳ ಅವಧಿಯಲ್ಲಿ ಯುದ್ಧಗಳಾದಾಗ ಸಿಂಧೂ ನದಿ ನೀರಿನ ವಿಚಾರಕ್ಕೆ ಯಾವತ್ತೂ ಕೂಡ ನಾವು ಕೈ ಹಾಕಲಿಲ್ಲ, ಅವರು ಕೈ ಹಾಕಿಲ್ಲ, ನಾವು ಕೈ ಹಾಕಿಲ್ಲ. ಸೊ ಹಾಗಿರುವಂತ ಸಂದರ್ಭದಲ್ಲಿ ಒಂದು ವೇಳೆ ನೀವು ಅದನ್ನೇನಾದ್ರೂ ಮಾಡಿದ್ರೆ ಅದು ವಾರ್ ಆಫ್ ಆಕ್ಟ್, ಏನು ನೀವು ಅದು ಯುದ್ಧ ಘೋಷಣೆ ಮಾಡಿದ ಹಾಗೆ ಅನ್ನುವಂಥದ್ದನ್ನ ಅವರು ಹೇಳಿದ್ರು. ಸೊ ಹಾಗಾಗಿ ಈಗ ಅವರು ಅಂತಾರಾಷ್ಟ್ರೀಯ ವೇದಿಕೆಗೆ ಹೋಗಬೇಕಾಗುತ್ತೆ, ಅದು ಅವರ ಹಣೆ ಬರ. ಇನ್ನು ನಟೇಶ್, ಸಿಂಧೂ ಜಲ ಒಪ್ಪಂದ ಹಿನ್ನೆಲೆ ಇಂದು ಅಮಿತ್ ಶಾ ಸಭೆ. ಭೀಮಾನಾಯಕ್ ಶಿವಮೊಗ್ಗದಿಂದ ಅಮೃತ ಮಂಜುನಾಥ್ ನಿವಾಸದ ಮುಂದೆ ಇವತ್ತು ಹೇಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಮೊದಲ ಸ್ಟೋರಿ ತಗೋತಾ ಇದ್ದಾರೆ. ಬೆಳಗಾಂನಲ್ಲಿ ರಕ್ತ ಬೀಜಾಸುರರ ವಿರುದ್ಧ ಇದೀಗ ಸಮರ ಪ್ರಾರಂಭವಾಗಿದೆ. ಮಾಯಕರ ಪ್ರಾಣ ತೆಗೆದು ಬಿಲದಲ್ಲಿ ಅಡಗಿ ಕುಳಿತಿದ್ದ ಹೇಡಿಗಳ ಹೆಡೆಮುರಿ ಕಟ್ಟೋ ಕಾರ್ಯ ಕೂಡ ಪ್ರಾರಂಭವಾಗಿದೆ. ಜಮ್ಮು ಕಾಶ್ಮೀರದ ಬಂಡೀಪುರ ನಿನ್ನೆ ಕೂಡ ಕಾರ್ಯಾಚರಣೆ ನಡೆಸಲಾಗಿತ್ತು ಸೇನಾ ಪಡೆಯಿಂದ. ಇವತ್ತು ಕೂಡ ಪೊಲೀಸರು ಹಾಗೆ ಭದ್ರತಾ ಪಡೆಗಳ ಜಂಟಿ ಕಾರ್ಯಾಚರಣೆ ಮುಂದುವರೆದಿದೆ. ಭದ್ರತಾ ಪಡೆಗಳ ಮೇಲೆ ಭಯೋತ್ಪಾದಕರು ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ. ಭಾರತೀಯ ಸೇನೆಯ ಕೆಚ್ಚೆದೆಯ ಹೋರಾಟಕ್ಕೆ ಉಗ್ರರು ಇದೀಗ ಪರಾರಿಯಾಗಿದ್ದಾರೆ. ಬಂಡೀಪುರದಲ್ಲಿ ಅಡಗಿ ಕುಳಿತಿರುವ ಉಗ್ರರು ಡೈರೆಕ್ಟ್ಲಿ ಪಹಲ್ಗಾಮ್ ಅಟ್ಯಾಕ್ಗೆ ಸಂಬಂಧ ಇಲ್ಲದೆ ಹೋದ್ರೂ ಕೂಡ ಭಾರತದ, ಅದರಲ್ಲೂ ಜಮ್ಮು ಕಾಶ್ಮೀರ ಭಾಗದಲ್ಲಿ ಅಡಗಿ ಕುಳಿತಿರುವ ಉಗ್ರರನ್ನ ಸದೆಬಡಿಯುವ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಆಪರೇಷನ್ ಟಿಕ್ಕ ಸತತವಾಗಿ ಮೂರನೇ ದಿನ ಕೂಡ ಇವತ್ತು ಬಂಡೀಪುರದಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ. ಅದರ ಒಂದು ದೃಶ್ಯಾವಳಿಗಳೇ, ಅದರ ಒಂದು ಝಲಕ್ಕೊಮ್ಮೆ ತೋರಿಸ್ಕೊಂಡು ಆಮೇಲೆ ಬ್ರೇಕಿಂಗ್ ನ್ಯೂಸ್ಗೆ ಹೋಗ್ತೀನಿ. ಮತ್ತೊಮ್ಮೆ ಅದರ ತೋರಿಸ್ಬಿಡಿ ಯಾವ ತರ ಇತ್ತು ಅದರ ಸೌಂಡ್ ಎಫೆಕ್ಟ್ ಎಲ್ಲವೂ ಕೂಡ. ನಿನ್ನೆ ಒಬ್ಬ ಬಿಎಸ್ಎಫ್ ಜವಾನನನ್ನು ಕೂಡ ಪಾಕಿಸ್ತಾನ ಸೆರೆ ಹಿಡಿದಿತ್ತು ಪಂಜಾಬ್ ಗಡಿ ಭಾಗದಲ್ಲಿ. ಇನ್ನೂ ಕೂಡ ಅವರ ಕುನ್ನಿ ಬುದ್ಧಿ ಬಿಟ್ಟಿಲ್ಲ ಪಾಕಿಸ್ತಾನ. ತಮ್ಮ ಜೀವನಾವಶ್ಯಕ ವಸ್ತುಗಳಿಗಾಗಿ ಕತ್ತೆಗಳನ್ನು ಚೀನಾಕ್ಕೆ ಮಾರಿ ಜೀವಿಸುವಂತವರು ಭಿಕ್ಷುಕರು ಭಾರತದ ಕಾಶ್ಮೀರದ ಬಗ್ಗೆ ಕನಸು ಕಾಣ್ತಾ ಇದ್ದಾರೆ. ಇದು ಬಂಡೀಪುರದಲ್ಲಿ ಇಬ್ಬರು ಉಗ್ರರ ಮನೆ ಧ್ವಂಸ, ಭದ್ರತಾ ಪಡೆಗಳ ದಾಳಿಗೆ ಉಗ್ರರ ಮನೆಗಳು ಧ್ವಂಸಗೊಂಡಿದೆ. ಆಸಿಫ್ ಶೇಖ್, ಆದಿಲ್ ತೋಕರ್ನ ಮನೆಗಳು ಧ್ವಂಸ. ಬೈಸಾರನ್ನಲ್ಲಿ ನಡೆದ ದಾಳಿಗೆ ಇಬ್ಬರು ಉಗ್ರರ ನಂಟಿದೆ. ತಾಲ್ ಮತ್ತು ಗುರಿ ಅನಂತನಾಗ್ನಲ್ಲಿದ್ದ ಮನೆಗಳು, ಅದು ಈಗ ನಾಮಾವಶೇಷವಾಗಿದೆ. ಮೂರನೇ ಬ್ರೇಕಿಂಗ್ ನ್ಯೂಸ್, ಭಾರತ ಪಾಕ್ ನಡುವೆ ರಾಜತಾಂತ್ರಿಕ ಯುದ್ಧ. ಲಷ್ಕರ್ ಉಗ್ರನ ಮನೆಯಲ್ಲಿ ಭಾರೀ ಪ್ರಮಾಣದ ಸ್ಫೋಟಕಗಳನ್ನ ಅಡಗಿಸಿ ಇಡಲಾಗಿತ್ತು ಅನ್ನೋ ಮಾಹಿತಿ ಇದೆ. ಇದರ ಮಾಹಿತಿ ತಿಳಿದು ತಕ್ಷಣ ಸ್ಫೋಟಕವನ್ನ ನಿಷ್ಕ್ರಿಯಗೊಳಿಸಲಾಗಿದೆ. ಬಾಂಬ್ ನಿಷ್ಕ್ರಿಯ ದಳದ ಸಹಕಾರದೊಂದಿಗೆ ಕಾರ್ಯಾಚರಣೆ ನಡೆಸಲಾಗಿದೆ. ಈಗೇನು ಸ್ಫೋಟದ ದೃಶ್ಯವನ್ನ ಗಮನಿಸಿದ್ರಿ, ಇನ್ ಕೇಸ್ ಸ್ವಲ್ಪ ಯಾಮಾರಿದ್ರೂ ಕೂಡ ಸಮಯ ಪ್ರಜ್ಞೆಯನ್ನ ತೋರದೆ ಹೋಗಿದ್ರೆ ಭಾರತೀಯ ಸೇನಾಪಡೆಯ ಸಿಬ್ಬಂದಿ ಕೂಡ
ಈ ಸ್ಫೋಟದಲ್ಲಿ ಪ್ರಾಣವನ್ನ ಕಳ್ಕೊಳ್ಳೋ ಸಾಧ್ಯತೆ ಇದೆ. ಭಾರಿ ಪ್ರಮಾಣದ ಸ್ಫೋಟಕ ಇರೋದು ಪತ್ತೆಯಾದ ತಕ್ಷಣ ಅದನ್ನ ನಿಷ್ಕ್ರಿಯಗೊಳಿಸೋ ಪ್ರಯತ್ನ ಮಾಡಿದ್ದಾರೆ. ಅದರ ಭಾಗವಾಗಿಯೇ ಈ ಬ್ಲಾಸ್ಟ್ ಆಗಿರೋದು. ಸಮಯ ಪ್ರಜ್ಞೆಯಿಂದ ಸೈನಿಕರ ಪ್ರಾಣಹಾನಿ ಆಗೋದು ತಪ್ಪಿದೆ. ಆಸಿಫ್ ಶೇಖ್ ಪಹಲ್ಗಾಮ್ನಲ್ಲಿ ನಡೆದ ದಾಳಿಯಲ್ಲಿ ಭಾಗಿಯಾಗಿದ್ದ ಉಗ್ರ, ಆತ ವಾಸವಾಗಿದ್ದ ಮನೆ, ಆ ಮನೆಯನ್ನ ಸೇನಾಪಡೆ ಸುತ್ತುವರೆದ ಸಂದರ್ಭದಲ್ಲಿ ಮನೆಯ ಒಳಗೆ ಭಾರಿ ಪ್ರಮಾಣದ ಸ್ಫೋಟಕಗಳು ಇದ್ದದ್ದು ಪತ್ತೆಯಾಗಿದೆ. ಮತ್ತೊಮ್ಮೆ ನಿಮಗಾಗಿ ಆ ದೃಶ್ಯಾವಳಿಗಳು ಆ ಸೌಂಡ್ ನೊಂದಿಗೆ ಮತ್ತು ಅದಾದ ನಂತರ ಫುಲ್ ಫ್ರೇಮ್ ತಗೊಳ್ಳಿ. ಹೇಗೆ ಅಲ್ಲಿ ಅಸ್ತವ್ಯಸ್ತವಾಗಿ ಬಿದ್ದಿದೆ ಮನೆ ಸ್ಫೋಟಗೊಂಡ ನಂತರ ಅನ್ನುವಂಥದ್ದು. ಇದು ರಾತ್ರಿ ಹೊತ್ತಲ್ಲಿ ನಡೀತಾ ಇರುವಂತಹ ದಾಳಿ. ಅದಾದ ನಂತರ ಇವತ್ತು ಬೆಳಗಿನ ಜಾವ ಯಾವ ತರ ಇದೆ ಅನ್ನುವಂಥದ್ದು. ಈ ಸಾಧಾರಣವಾಗಿ ರವಿ ಬೆಳಗೆರೆ ಒಂದು ಮಾತನ್ನು ಹೇಳ್ತಾ ಇದ್ರು. ಅಫ್ಘಾನಿಸ್ತಾನದಲ್ಲಿ ಯುದ್ಧದ ಸಂದರ್ಭದಲ್ಲಿ ಯಾವ ರೀತಿಯಾಗಿತ್ತು ಅಂತಂದ್ರೆ ಎಲ್ಲಾ ಕಟ್ಟಡಗಳು ಧರಾಶಾಯ ಆಗಿ ಅರ್ಧಂಬರ್ಧ ಬಿದ್ದು, ಈ ದೊಡ್ಡ ಮನೆಗಳನ್ನ ಕಟ್ಟುವಂತ ಒಂದು ಸಿಟಿಯಲ್ಲಿ ಮನೆಗಳನ್ನ ಕಟ್ಟುವಾಗ ಹೇಗೆ ಸಿಮೆಂಟ್ ತರ ಕಾಣ್ತಾ ಇರುತ್ತೆ ಆ ತರ ಇದೆ ಅಂತೇಳಿ ಅದೇ ತರದ ದೃಶ್ಯಾವಳಿಗಳು ಈಗ ನೋಡಬಹುದು. ಇದು ರಾತ್ರಿ. ಈಗ ಬೆಳಗಿನ ದೃಶ್ಯಾವಳಿಗಳು ನೋಡಿ ಯಾವ ತರ ಆ ಮನೆಗಳ ಅವಸ್ಥೆ ಇದೆ, ಅವಶೇಷಗಳಿದೆ ಅನ್ನುವಂಥದ್ದನ್ನು ಕೂಡ ನೋಡಿ. ಇದು ಅವಶೇಷಗಳನ್ನು ಕೂಡ ಒಂದು ಫುಲ್ ಫ್ರೇಮ್ ತಗೊಳ್ಳಿ. ನಿನ್ನೆ ರಾತ್ರಿ ಮತ್ತು ಇವತ್ತು ಬೆಳಗ್ಗೆ ಮಿಟ್ಟಿ ಮೇ ಮಿಲಾ ಇದೆಯಾ ಶುರುವಾಗಿದೆ. ಮಿಟ್ಟಿ ಮೇ ಮಿಲಾ ಇದೆಯಾ, ಮಣ್ಣಲ್ಲಿ ಸೇರಿಸ್ತೇವೆ ಅಂತ. ಇದು ಆಸಿಫ್ ಶೇಖ್ ಮತ್ತು ಆದಿಲ್ ತೋಕರ್ ಮನೆಗಳು. ಪೈಸಾರ್ನಲ್ಲಿ ನಡೆದ ದಾಳಿಗೆ ಇಬ್ಬರು ಉಗ್ರರ ನಂಟಿದೆ ಅಂತೇಳಿ ಡೈರೆಕ್ಟ್ ಆಗಿ ಕೂಡ ಇಂಡೈರೆಕ್ಟ್ ಆಗಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನುವಂಥದ್ದು ನೋಡಿ. ಇಬ್ಬರ ಮನೆ ಕೂಡ ಆಸಿಫ್ ಶೇಖ್ ಮತ್ತು ಆದಿಲ್ ತೋಕರ್ ಮನೆಗಳು. ಇನ್ನು ಮುಂದೆ ಹಳೆ ಸಾಮಗ್ರಿಗಳನ್ನ ಮಾರಬಹುದು ಈ ಮನೆಯದ್ದು. ಕೆಲವು ಕಡೆ ನೀವು ನೋಡಿರ್ತೀರಿ ಹಳೆ ಸಾಮಗ್ರಿಗಳು ಸಿಗುತ್ತೆ ಅಂತೇಳಿ. ಆತರ ಕಂಪ್ಲೀಟ್ ಆಗಿ ನಾಮಾವಶೇಷಗೊಂಡಿದೆ. ದಕ್ಷಿಣ ಕಾಶ್ಮೀರದಲ್ಲಿ ಉಗ್ರನ ಮನೆ ಧ್ವಂಸಗೊಂಡಿದೆ. ಭಾರತ ಪಣ ತೊಟ್ಟು ನಿಂತಿದೆ. ಯಾಕಂದ್ರೆ ಯಾವತ್ತೂ ಕೂಡ ಭಾರತ ಕಾಲಕ್ಕಿರಿದು ಜಗಳಕ್ಕೆ ಬಂದಂತ ಇತಿಹಾಸವೇ ಇಲ್ಲ. ಆದರೆ ಈ ತರ ಕಾಲಕ್ಕಿರಿದು ಜಗಳಕ್ಕೆ ಬಂದಾಗ ಅದರ ವಿರುದ್ಧ ತೊಡೆ ತಟ್ಟದ ವಿಧಿ ಇಲ್ಲ. ಈಗಲೂ ಕೂಡ ಏಷ್ಯಾದ ರಾಷ್ಟ್ರಗಳ ಪೈಕಿ 2 ರಾಷ್ಟ್ರಗಳು ಮಾತ್ರ ನಾವು ಮೊಟ್ಟ ಮೊದಲಿಗೆ ಅಣುಬಾಂಬನ್ನು ಹಾಕೋದಿಲ್ಲ ಅಂತ ವಾಗ್ದಾನ ಮಾಡಿಕೊಂಡ 2 ರಾಷ್ಟ್ರಗಳು ಅಂತಂದ್ರೆ ಒಂದು ಭಾರತ ಮತ್ತು ಚೀನಾ ಮಾತ್ರ. ಪಾಕಿಸ್ತಾನದ ಬಳಿ ಅದಿಲ್ಲ. ನಾವು ಎನಿ ಟೈಮ್ ಹಾಕ್ತೀವಿ ಅನ್ನುವಂಥದ್ದು. ಆದರೆ ಅವರ ಬಳಿ ಈಗಲೂ ಕೂಡ ಅಣುಬಾಂಬ್ಗಳಿರಬಹುದು. ಆದರೆ ಅದನ್ನು ಹೊತ್ತೊಯ್ಯಬಲ್ಲ ಸಿಡಿತಲೆಗಳು ಅಥವಾ ಆ ಬಗೆಗಿನ ಟೆಕ್ನಾಲಜಿಗಳು ಅವರ ಬಳಿ ಇನ್ನೂ ಕೂಡ ಇಲ್ಲ. ಆಸಿಫ್ ಶೇಖ್ನ ಫೋಟೋ ಗಮನಿಸುತ್ತಿದ್ದೀರಿ. ಜೊತೆಯಲ್ಲಿ ಆತ ವಾಸವಾಗಿದ್ದ ಮನೆಯ ಈಗಿನ ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ದೀವಿ. ಇದೇ ಆಸಿಫ್ ಶೇಖ್ ಪಹಲ್ಗಾಮ್ನಲ್ಲಿ ನಡೆದ ಅಟ್ಯಾಕ್ ಸಂದರ್ಭದಲ್ಲೂ ಕೂಡ ಭಾಗಿಯಾಗಿದ್ದ 4 ಉಗ್ರರ ಪೈಕಿ ಓರ್ವ.